ಹೇಮಾ ಹೆಸರೇ ಯಾಕೆ ಮುನ್ನೆಲೆಗೆ ಬರ್ತಾ ಇದೆ? ಈ ರೇವ್ ಪಾರ್ಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ತಾವೇ ತೋಡಿದಂತಹ ಗುಂಡಿಗೆ ತಾವೇ ಬಿದ್ರ ತೆಲುಗು ನಟಿ ಹೇಮಾ ಅನ್ನುವಂತಹ ಪ್ರಶ್ನೆ. ಮೊದಲು ಹೇಮಾ ಯಾರು ಅನ್ನೋದೇ ಸಿಸಿಬಿ ಪೊಲೀಸರಿಗೆ ಗೊತ್ತಿರಲಿಲ್ಲ. ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ರೇಡ್ ವೇಳೆ ನಾನೊಬ್ಬ ಸಿನಿಮಾ ನಟಿ, 1000ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ನಟಿಸಿದ್ದೇನೆ, ನನ್ನನ್ನೇ ನೀವು ಪ್ರಶ್ನೆ ಮಾಡ್ತೀರಾ ಅಂಥೇಳಿ ಸಿಸಿಬಿ ಪೊಲೀಸರ ಹತ್ರ ಬಾಲ ಬೆಚ್ಚಿದ್ದಾರೆ. ಈ ವೇಳೆ ಪರಿಶೀಲನೆ ಮಾಡಿದಾಗ ಆಕೆ ನಟಿ ಅನ್ನೋದು ಕನ್ಫರ್ಮ್ ಆಗುತ್ತೆ. ಟಾಲಿವುಡ್ ದಿಗ್ಗಜ ನಟರ ಜೊತೆಗೆ ನಟಿಸಿದ್ರು ಹೇಮಾ. ಇವರು ಮಾಡಿಕೊಂಡಂತಹ ಕಿರಿಕೆ ಈ ಪ್ರಕರಣದಲ್ಲಿ ಇವರು ಹೈಲೈಟ್ ಆಗೋದಕ್ಕೆ ಪ್ರಮುಖ ಕಾರಣ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. 84ಕ್ಕೂ ಹೆಚ್ಚು ಜನ ಡ್ರಗ್ಸ್ ಅನ್ನು ಸೇವನೆ ಮಾಡಿದ್ರು ಅನ್ನೋದು ಗೊತ್ತಾಗಿದೆ. ಅದರ ಜೊತೆಗೇನೆ ಮೊನ್ನೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಇದೇ ವಿಚಾರವನ್ನು ಪ್ರಸ್ತಾಪಿಸಿ ಹೇಮಾ ವಿಚಾರವನ್ನು ಕೂಡ ಮುನ್ನೆಲೆಗೆ ತಂದಿದ್ರು ಅವರು. ಓಕೆ, 1000ಕ್ಕೂ ಹೆಚ್ಚು ಸಿನಿಮಾದಲ್ಲಿ ಮಾಡಿದ್ದೀನಿ ಎಂದಾಗಲೇ ಪೊಲೀಸರಿಗೆ ಅನುಮಾನ ಬರಬೇಕಾಗಿತ್ತು. ಫಸ್ಟ್ ಆಫ್ ಆಲ್ 1000 ಸಿನಿಮಾ ಮಾಡೋದಂದ್ರೆ ತಮಾಷೆನ. ಬಟ್ ಆಕೆ ಹೇಳ್ಕೊಂಡಿರೋದು, ಬಿಲ್ಡಪ್ ಕೊಟ್ಟಿರೋದು ಆ ಥರ. ಶನಿವಾರ ರಾತ್ರಿ ಪಾರ್ಟಿಗೆ ವಿಮಾನದ ಮುಖಾಂತರ ಏನೋ ನಟಿ ಹೇಮಾ ಬಂದಿದ್ರಂತೆ. ವಿಮಾನದಲ್ಲಿ ಓಡಾಡೋದೇನು ದೊಡ್ಡ ವಿಚಾರ ಅಲ್ಲ. ಇವಾಗ CCB ಪೊಲೀಸರ ಜೊತೆ ನಟಿ ಹೇಮಾ ರಾತ್ರಿಯೆಲ್ಲ ಕಿರಿಕ್ ಮಾಡ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಈಕೆ ಯಾರು ಅಂತಲೇ CCB ಪೊಲೀಸರಿಗೆ ಗೊತ್ತಿರಲಿಲ್ಲ. ಆಮೇಲೆ ಕಿರಿಕ್ ಮಾಡಿಕೊಂಡು ಮನೆಗೆ ಫೋನ್ ಮಾಡಬೇಕು ಅಂತ ಸುಳ್ಳು ಹೇಳಿ ಮೊಬೈಲ್ ತೊಗೊಂಡು ಈಚೆ ಬರ್ತಾರೆ. ಸುಳ್ಳು ಹೇಳಿ ಹೊರಗೆ ಬಂದು ಆ ವಿಡಿಯೋ ಮಾಡಿದಾರಲ್ಲ, ನಾನು ಫಾರ್ಮ್ ಹೌಸ್ನಲ್ಲಿದ್ದೀನಿ ಅಂತ, ಅದು ಇಲ್ಲೇ ಬೆಂಗಳೂರಿನಲ್ಲೇ ಮಾಡಿರೋದು. ನಂತರ ಕಸ್ಟಡಿಯಲ್ಲಿ ಇದ್ಕೊಂಡೆ ಕಳ್ಳಾಟ ಆಡಿರ್ತಕ್ಕಂಥದ್ದು ಕೂಡ ಬಯಲಾಯಿತು. ಆಗ ಪೊಲೀಸರಿಗೆ ಯಾರೀಕೆ ದೊಡ್ಡ ನಟಿ, ಇಲ್ಲೂ ಭಾರಿ ಜೋರಾಗಿ ಡ್ರಾಮಾ ಮಾಡ್ತಿದಾರಲ್ಲ ಅಂತ ಅನಿಸಿರುತ್ತೆ. ಸೊ ಹಾಗಾಗಿ ಈಗ ಆ ನಟಿಗೆ ಬ್ಲಡ್ ಸ್ಯಾಂಪಲ್ ಎಲ್ಲ ತೊಗೊಂಡು ಕಳಿಸಿದ್ರು ಅವತ್ತು. ಸೊ ಹಾಗಾಗಿ ಇಷ್ಟೆಲ್ಲ ಆಗಿದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, 1000ಕ್ಕೂ ಹೆಚ್ಚು ಸಿನಿಮಾದಲ್ಲಿ ಮಾಡಿದ್ದೀನಿ ಎಂದಾಗಲೇ ಪೊಲೀಸರಿಗೆ ಅನುಮಾನ ಬಂದಿರುತ್ತೆ ನನ್ನ ಪ್ರಕಾರ. ಆಮೇಲೆ ನಡೆದ ಕಿರಿಕ್ಗಳೇನೇನು ಅಂತ? ಅರವಿಂದ್, ಬಹಳ ಪ್ರಮುಖವಾಗಿ ಫಾರ್ಮ್ ಹೌಸಲ್ಲಿ ನಡೆದಂತಹ ರೇವ್ ಪಾರ್ಟಿ ರೈಡನ್ನು ಹೋದಂಥ ಸಂದರ್ಭದಲ್ಲಿ CCB ಅವರಿಗೆ ನೂರಾರು ಜನರು ಪಾರ್ಟಿಯಲ್ಲಿ ಇರ್ತಾರೆ. ಹಾಗಾಗಿ ಯಾರು ಏನು ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯ ಐಡೆಂಟಿಟಿ ಇರೋದಿಲ್ಲ. ಹಾಗಾಗಿ ಸಾಮಾನ್ಯವಾಗಿ ಪೊಲೀಸರು ಎಲ್ಲರನ್ನೂ ಕೂಡ, ಪಾರ್ಟಿಯಲ್ಲಿ ಎಲ್ಲರನ್ನೂ ಕೂಡ ವಿಚಾರಣೆ ಮಾಡುವ ಕೆಲಸಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ನಟಿ ಹೇಮಾ ಅವರು ಸಾಕಷ್ಟು ಕಿರಿಕನ್ನು ಮಾಡಿರುವಂಥದ್ದು. ಎಲ್ಲ ಒಂದು ಕಡೆ ನೋಡಿದ್ರೆ ನಟಿ ಹೇಮಾ ಅವರು ತಾನು ತೋಡಿದ ಕೆಡ್ಡಕ್ಕೆ ಅವರೇ ಬಿದ್ದಿದ್ದಾರೆ ಅನ್ನುವಂಥದ್ದು ಆ ಚಿತ್ರಣವನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಬಹಳ ಪ್ರಮುಖವಾಗಿ ಹೇಮಾ ಅವರು ಈ ಕಿರಿಕನ್ನು ಮಾಡಲಿಕ್ಕೆ, ವಿಚಾರಣೆ ಮಾಡಲಿಕ್ಕೆ ಹೋಗ್ತಾರೆ CCB ಪೊಲೀಸರು. ಆ ಸಂದರ್ಭದಲ್ಲಿ ನಾನು 1000 ಚಿತ್ರಗಳಲ್ಲಿ, ತೆಲುಗು ಚಿತ್ರಗಳಲ್ಲಿ ಸ್ಟಾರ್ ನಟರ ಜೊತೆ ನಟಿಸಿದ್ದೇನೆ, ನನ್ನ ಜೊತೆ ನಡ್ಕೊಳ್ಳುವ ರೀತಿ ಏನು ಅನ್ನುವಂಥದ್ರ ಬಗ್ಗೆ CCB ಅವರಿಗೆ ಪ್ರಶ್ನೆ ಮಾಡಲಿಕ್ಕೆ ಮುಂದಾಗ್ತಾರೆ. ಜೊತೆಗೆ ಈಗಾಗಲೇ ನನಗೆ ಕುಡಿಯಲಿಕ್ಕೆ ನೀರು ನೀವು ಕೊಡದೆ ವಿಚಾರಣೆ ಮಾಡ್ತಿದ್ದೀರಾ ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡಲಿಕ್ಕೆ ಹೇಮಾ ಅವರು ಹೋಗ್ತಾರೆ. ಹಾಗಾಗಿ ಸಾಮಾನ್ಯವಾಗಿ CCB ಪೊಲೀಸರು ನಟಿಯ ಹಿನ್ನೆಲೆಯನ್ನು ಕೆದಕಿದಂಥ ಸಂದರ್ಭದಲ್ಲಿ ಅವರು ತೆಲುಗಿನ ನಟಿಯಾಗಿದ್ದಾರೆ ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ. ಹಾಗಾಗಿ ಅದಾದ ಬಳಿಕ ಅವರನ್ನು ಮತ್ತಷ್ಟು ವಿಚಾರಣೆ ಮಾಡಿದಾಗ ಅವರು ಈ ಒಂದು ಪ್ರಕರಣದಲ್ಲಿ ಡ್ರಗ್ಸ್ ಸೇವನೆ ಮಾಡಿರೋ ಬಗ್ಗೆ ಪೊಲೀಸರಿಗೆ ಅನುಮಾನ ಬರುತ್ತೆ. ಆ ಕೂಡಲೇ ಯಾರು ಮಿಕ್ಕಿದವರಿದ್ರು ಅವ್ರ ಜೊತೆ ಇವರನ್ನು ಕೂಡ ಬ್ಲಡ್ ಸ್ಯಾಂಪಲನ್ನು ಪಡೆದುಕೊಂಡು ಕಳಿಸಿಕೊಟ್ಟಿರುವಂಥದ್ದು. ಈಗಾಗಲೇ ಈ ಪ್ರಕರಣದಲ್ಲಿ ಅವರು ಡ್ರಗ್ಸ್ ಸೇವನೆ ಮಾಡಿದ ಪ್ರೂವ್ ಆಗಿದೆ. ಹಾಗಾಗಿ ಅವರನ್ನು ವಿಚಾರಣೆಗೆ ಕರೆಯಲು CCB ಪೊಲೀಸರು ಮುಂದಾಗಿರುವಂಥದ್ದು. ಓಕೆ, ಹಾಗೆ ಸಂಪರ್ಕದಲ್ಲಿರಿ ನಾಗೇಶ್. ಮೊದಲನೇದಾಗಿ ಡ್ರಗ್ಸ್ ಮಾರಾಟ ಮಾಡೋದು ಎಷ್ಟು ತಪ್ಪೋ, ಡ್ರಗ್ಸ್ ಸೇವನೆ ಕೂಡ ಅಷ್ಟೇ ತಪ್ಪಾಗುತ್ತೆ. ಡ್ರಗ್ಸ್ ಸೇವನೆ, ಯಾಕೆಂದರೆ ಸೇವನೆ ಮಾಡೋರಿದ್ದಾಗ ತಾನೇ ಮಾರಾಟಗಾರರು ಬರೋದು. ಸೇವನೆ ಮಾಡಲಿಲ್ಲ ಅಂತಂದರೆ ಮಾರಾಟ ಎಲ್ಲಿ ಮಾಡ್ತೀರಾ? ಹಾಗಾಗಿ ಈಗ ಇವರು ತಪ್ಪನ್ನು ಮಾಡಿದ್ದಾರೆ. ಆದರೆ ಇವೆಲ್ಲ ತಾರ್ಕಿಕ ಅಂತ್ಯಕ್ಕೆ ಹೋಗೋದೇ ಇಲ್ಲ. ಎಷ್ಟೋ ಸರ್ತಿ ಈ ಡ್ರಗ್ ಕೇಸ್ ಎಲ್ಲ ಇದೆ, ಮೊದಲನೇದೇನೆಲ್ಲ ಬಂದಿರೋದು. ಕರ್ನಾಟಕದ ನಟ ನಟಿಯರು ಕೂಡ ಯಾವುದೋ ಒಂದು ಸರ್ತಿ ಹಿಂಗೇನೆ ಸಿಕ್ಕಾಕೊಂಡ್ರು ಅಂತೆಲ್ಲ ಸುದ್ದಿ ಬಂತು. ಬಟ್ ಆಮೇಲೆ ಏನಾಯಿತು, ಏನು ಶಿಕ್ಷೆ ಕೊಟ್ರಿ, ಕೋರ್ಟ್ ಏನು ಶಿಕ್ಷೆ ಕೊಡ್ತು ಗೊತ್ತಿಲ್ಲ. ಬಟ್ ಇದೆಲ್ಲದಕ್ಕೂ ಒಂದೊಂದು ಇಡೀ ರಾಜ್ಯದ ಜನರಿಗೆ ಗೊತ್ತಾಗಬೇಕು. ಓಹೋ, ಹೀಗೆ ತಪ್ಪು ಮಾಡಿದ್ರಂತೆ, ಇಂಥ ಶಿಕ್ಷೆ ಬಂತಂತೆ ಅಂತಾಗ ಜನರಿಗೂ ಸ್ವಲ್ಪ ಭಯ ಬರುತ್ತೆ. ಆಮೇಲೆ 1,000 ಅಲ್ಲ 10,000 ಫಿಲ್ಮ್ ಮಾಡಿದ್ರು ಕೂಡ ಅಂತ ಜಾಗದಲ್ಲೂ ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ಹೋಗ್ತಾರಲ್ಲ, ಸಹಜ. ಅದು ಆ ದೌಲತ್ತಲ್ಲೇ ಆಕೆ CCB ಪೊಲೀಸರ ಜೊತೆ ಹಂಗೆಲ್ಲ ಆಡಿರೋದು. ಅವರ ರಾಜ್ಯದಲ್ಲಿ ಬಿಡ್ತಾರೋ ಏನೋ ನನಗೆ ಗೊತ್ತಿಲ್ಲ. ನಮ್ಮ ರಾಜ್ಯದ ಪೊಲೀಸರು ಹಾಗೆಲ್ಲ ಬಿಡಲ್ಲ. ನೀವು 1000 ಅಲ್ಲ 10,000 ಸಿನಿಮಾದಲ್ಲಿ ಮಾಡಿದ್ರು ಅಷ್ಟೇ, ಕಾನೂನು ಎಲ್ರಿಗೂ ಒಂದೇ. ಜನಸಾಮಾನ್ಯರು ಮಾಡಿದ್ರು ತಪ್ಪೆ, ನೀವು ಮಾಡಿದ್ರು ತಪ್ಪೆ. ನೀವೆಲ್ಲ ಹಂಗೆ ನೋಡೋಕೆ ಹೋದರೆ ಮಾದರಿಯಾಗಿರಬೇಕಾದವ್ರು. ನೀವೇ ಈ ಥರ ಮಾಡಿದ್ರೆ ಜನಸಾಮಾನ್ಯರು ಎಲ್ಲಿಗೆ ಹೋಗಬೇಕು ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಆದರೆ ಮೊದಲನೇದಾಗಿ ನನ್ನ ಪ್ರಕಾರ ಇಂಥ ಪಾರ್ಟಿಗಳಿಗೆ ಬ್ರೇಕ್ ಹಾಕಬೇಕು ಪೊಲೀಸರು.